ಹಾಯ್ ಹಲೋ ನಮಸ್ಕಾರ ಬಂಧುಗಳೇ. ನೋಡಿ ಇಲ್ಲಿ ಇವತ್ತು ನಮ್ಮ ಮನೆಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಸಂಜೆ ಸ್ನ್ಯಾಕ್ಸ್ಗೆ ನೋಡಿ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಇದೊಂಥರ ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ತಾಲಿಪಿಟ್ಟೆ ಅಂತಾರೆ ಇದಕ್ಕೆ. ಮತ್ತೆ ಏನೋ ಒಂಥರ ಪುರಿ, ಆದ್ರೆ ಇದು ಮಾಡಿರೋದು ಎದರಿಂದ ಅಂತ ಹೇಳಿದ್ರೆ ಗೆಣಸಿನಕಾಯಿಯಿಂದ. ಬಂಧುಗಳೇ, ಗೆಣಸಿನಕಾಯಿಯಿಂದ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರಯತ್ನ ನಮ್ಮ ಮನೆಯಲ್ಲಿ ನಡೆದಿದೆ. ಗೆಣಸಿನಕಾಯಿಯನ್ನ ಕುದಿಸ್ಬಿಟ್ಟು ಅದನ್ನ ಯಾವ ಹಿಟ್ಟಿದು ಗೋಧಿ ಹಿಟ್ಟಲ್ಲಿ ಅದನ್ನ ಮಿಕ್ಸ್ ಮಾಡಿದ್ದಾರೆ, ಬೆಲ್ಲ ಹಾಕಿ, ಆಮೇಲೆ ಸ್ವಲ್ಪ ಖಾರನ ಹಾಕಿದ್ದಾರೆ, ಮತ್ತೆ ಓಂಕಾಳು, ಮತ್ತೆ ಸಾಂಬಾರ್ ಸೊಪ್ಪು, ಜೀರಿಗೆ, ಉಪ್ಪು ಇವೆಲ್ಲ ಹಾಕಿ ಇವತ್ತು ಅದನ್ನ ಈ ತರ ಕರೆದ್ಬಿಟ್ಟು ಸಂಜೆ ಸ್ನ್ಯಾಕ್ಸ್ಗೆ ಮಾಡಿದ್ದಾರೆ. ನಾನು ತಿಂದೆ ಟೀ ಜೊತೆಗೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಲಟ್ಟಿಸ್ತಾವ್ರೆ ನೋಡಿ, ಇವಳು ನನ್ನ ಮಗಳು. ಗೆಣಸಿನಕಾಯಿಯಿಂದ ಈಗಲೂ ಒಂದು ಪದಾರ್ಥನ ಮಾಡಿ ಸಂಜೆ ಸ್ನ್ಯಾಕ್ಸ್ಗೆ ತಿನ್ಬೋದು. ಗೆಣಸಿನಕಾಯಿ ಅಂದ್ರೆ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಗೆಣಸಿನಕಾಯಿ ಚಿಕ್ಕಂದಿನಲ್ಲಿ ಒಂದು ಹಾಡು ಹೇಳದ್ ನೆನಪು ಬರುತ್ತೆ, ಅವ್ವ ಅವ್ವ ಗೆಣಸ ಬಾಜಾರದಿಂದ ತರಸ, ಮಡಿಕೆಯಲ್ಲಿ ಹಾಕಿ ಬೇಯಿಸ, ಹಾಲು ಬೆಲ್ಲ ಕಲಿಸ, ತುತ್ತು ಮಾಡಿ ಉಣಿಸ ಅಂತ. ಸೊ ಅದೆಲ್ಲ ಕಾಲ ಹೋಯ್ತೀಗ, ಮಡಿಕೆನೂ ಇಲ್ಲ, ತುತ್ತು ಮಾಡಿ ಉಣಿಸೋ ಪುರ್ಸತ್ತು ಇಂದಿನ ತಾಯಂದ್ರಿಗೂ ಇಲ್ಲ. ಯಾಕಂದ್ರೆ ಮೊಬೈಲ್ಗಳು ಬಂದಿವೆ. ಬಂಧುಗಳೇ, ನಾವಂತೂ ನಮ್ಮ ಅಮ್ಮನ ಕೈಯಿಂದ ತಿಂದಿದ್ದು ನೆನಪಿದೆ ನೋಡಿ. ಈ ತರ ಗೆಣಸಿನಕಾಯಿಯಿಂದ ಸಂಜೆಗೆ ಒಂದು ಒಳ್ಳೆಯ ಸ್ನ್ಯಾಕ್ಸ್ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ. ನೀವು ಇದನ್ನ ನಿಮ್ಮ ಮನೆಗಳಲ್ಲಿ ಟ್ರೈ ಖಂಡಿತ ಮಾಡಿ. ಈಗ ಗೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ಯಥೇಚ್ಛವಾಗಿ ಬರ್ತಾ ಇದೆ. ಬಂಧುಗಳೇ, ಇದನ್ನ ಒಂದ್ಸಲ ಟ್ರೈ ಮಾಡಿ. ನಮ್ಮ ಮನೆಯಲ್ಲಿ ಇದರಿಂದ ಒಬ್ಬಟ್ಟು ಸಹಿತ ಮಾಡ್ತಾರೆ. ಯಾವ ರೀತಿ ಬೇಳೆಯ ಹೂರ್ಣ ಮಾಡಿ ನೀವು ಒಬ್ಬಟ್ಟು ಮಾಡ್ತಿರೋ ಅದೇ ರೀತಿ ಇದನ್ನ ಸಹಿತ ಗೆಣಸಿನಕಾಯಿಯನ್ನ ಬೇಯಿಸ್ಕೊಂಡು ಬೆಲ್ಲ ಸೇರಿಸಿ ಹೂರ್ಣವನ್ನ ರೆಡಿ ಮಾಡಿ ಅದನ್ನ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಬಹುದು. ಅದ್ಭುತವಾಗಿ ಬರುತ್ತೆ. ತುಪ್ಪದ ಜೊತೆಗೆ ಸವಿಲಿಕ್ಕೆ ಅಂತ ತುಂಬಾನೇ ಖುಷಿ ಆಗುತ್ತೆ. ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ನೀವು ಕಮೆಂಟ್ ಅಲ್ಲಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು.